ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ನಮಗುಂಟಾಗುವ ಅನಾಹುತಗಳು ಕುರಿತು ನಾವು ಇಂದು ಧ್ಯಾನ ಮಾಡಲಿದ್ದೇವೆ. ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಆಶೀರ್ವಾದವಾಗಿರುತ್ತೆ. ಗ್ರೇಟ್ ಪರ್ಸನ್ ಅಲ್ಲ, ನಾವು ನೋಡಿದ್ರೆ ಅವ್ರನ್ನ ಯೋನನ್ನ ವೆರಿ ಗುಡ್ ಅಯ್ಯ, ಯಮಯ ನೀವು ನಡ್ಸ್ಕೊಂಡ್ಪೋಯಲ್ಲ ಇದು ನೀವು, ಯಮಯ ಏನು ಅಡುಗುನಲ್ಲಿ ಹೋಗ್ತಾ ಇದೆಯಾ. ಇವತ್ತು ಎಷ್ಟೋ ಜನ ನಾವು ಎಲ್ರು ನೋಡಿ ಏನ್ ಹೇಳ್ತೀವಿ, ಪೆದ್ದೋಳಪ್ಪ ಅವಳು, ಏನ್ ಗಾಡಿ ಇದೆ, ಏನ್ ಮನೆ ಇದೆ, ಏನಿದೆ. ಅವ್ರನ್ನ ಕೇಳಿ ನೋಡ್ರಿ, ಬೈಬಲ್ ಓದ್ತಾ ಇದ್ದಾರ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಮಾಧಾನ ಇದೆಯಾ? ನಿನಗೆ ಸಮಾಧಾನ ಇಲ್ಲೇ ಹೋದ್ರೆ ನಿನಗೆ ನನಗೆ ಈ ಮೆಸೇಜ್ ಕೊಡ್ತಾ ಇದ್ದಾರೆ. ಭೌತಿಕವಾಗಿ ನನಗೆ ನಿನಗೆ ಚಿನ್ನ ಆಭರಣ ಮನೆ ಇರೋದು ತಪ್ಪಿಲ್ಲ. ಎಲ್ರೂ ಗಮನ ಹೇಳಿ, ತಪ್ಪಿಲ್ಲ. ಬಟ್ ಯಾವಾಗ ತಪ್ಪು ಆಗುತ್ತೆ ಅಂದ್ರೆ ನೀನು ನಾನು ದೇವರಿಗೆ ಫಸ್ಟ್ ಟೈಮು ಬೆಸ್ಟ್ ಟೈಮು ಕೊಡದೆ ಹೋದ್ರೆ ತಪ್ಪಾಗುತ್ತೆ. ದಟ್ ಇಸ್ ವಾಟ್ ಇಸ್ ದ ಪಾಯಿಂಟ್ ಅಲ್ವಾ? ನಿಜನಾ? ಎಸ್. ಅದು ನಾನಾಗಿರ್ಬೋದು, ಯಾರೇ ಆಗಿರ್ಬೋದು. ಅವ್ರನ್ನ ಕೇಳಿ ನೋಡ್ರಿ, ನಿಮ್ಗೆ ದೇವರೊಂದಿಗೆ ಟೈಮ್ ಕಳೆಯಕ್ಕಾಗ್ತಾ ಇದೆ, ಅವ್ರು ಹೂ ಅಂದ್ಬಿಟ್ರೆ ಸಾಕು, ದೇವರ ಸ್ತೋತ್ರ. ವೆರಿ ಇಂಪಾರ್ಟೆಂಟ್. ಸೊ ಭೌತಿಕವಾದ ವಸ್ತುಗಳು ನಮಗೆ ಇದ್ರೂ ಸಹ ದೇವರ ಸಾನ್ನಿಧ್ಯ ಇಲ್ಲದೆ ಹೋದ್ರೆ ನಮಗೆ ಸಮಾಧಾನ ಇರಲ್ಲ. ಇವತ್ತೊಂದು ಪ್ರಶ್ನೆ ನನ್ನನ್ನ ಕೇಳ್ತೀನಿ, ನಿಮ್ಮನ್ನ ಕೇಳ್ತೀನಿ, ನಿನಗೆ ಸಮಾಧಾನ ಇದೆಯಾ? ಈ ಕೈ ಎತ್ತಬೇಡಿ, ಜಸ್ಟ್ ನಿನ್ನನ್ನು ನೀನು ಚೆಕ್ ಮಾಡ್ಕೊಂಡು, ಯಾಕೆ ನಂಗೆ ಸಮಾಧಾನ ಇಲ್ಲ? ನನ್ನ ಹೃದಯದಲ್ಲಿ ಹೊರಗಡೆ ಕಷ್ಟ ಇದೆ, ತೊಂದರೆ ಇದೆ, ಎಲ್ಲ ಇದೆ, ಅದು ಎಲ್ರಿಗೂ ಇರೋದೇ. ಕಷ್ಟಗಳಿರುತ್ತೆ, ಕಣ್ಣೀರಿರುತ್ತೆ, ವೇದನೆ ಇರುತ್ತೆ, ಈ ಲೋಕದಲ್ಲಿ ನಾವಿದ್ದೀವಿ. ಬಟ್ ಹೃದಯದಲ್ಲಿ ನೀ ಸಮಾಧಾನ ಕಳ್ಕೊಳ್ಳಲ್ಲ. ಸಮಾಧಾನ ಏನು ಗೊತ್ತಾ? ಯೇಸು ನನ್ನ ಕ್ಷಮಿಸಿದ್ದಾರೆ, ನಾನು ಪರಲೋಕ ಹೋಗ್ತೀನಿ. ನನಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಪರಲೋಕಕ್ಕೆ ಹೋಗ್ತಾರೆ ಅಂತ, ಬಟ್ ಆದ್ರೆ ಬಿ ಕೇರ್ಫುಲ್. ಅದನ್ನ ಯಾರು ಡಿಸೈಡ್ ಮಾಡಕ್ಕಾಗಲ್ಲ. ನಿನಗೆ ಗೊತ್ತು, ದೇವ್ರಿಗೆ ಗೊತ್ತು. ನೀನು ಯೇಸು ಸ್ವಾಮಿ ನಂಬಿದ್ರೆ, ನೀನು ದೇವರಿಗಾಗಿ ಜೀವಿಸ್ತಾ ಇದ್ರೆ, ಪಾಪಗಳನ್ನ ನೀನು ನಿರಾಕರಿಸಿ ಅದನ್ನು ಬೇಡ ಎಂಬುದಾಗಿ ತಳ್ಳಿ, ಪ್ರತಿದಿನ ದೇವರೇ ನನ್ನ ಕೈನಲ್ಲಿ ಆಗಲ್ಲ ಎಂಬುದಾಗಿ ಯಾರು ಹೇಳ್ತಾರೋ ಅವ್ರು ಪರಲೋಕ ಹೋಗ್ತಾರೆ. ನಾನು ಪರಲೋಕ ಹೋಗ್ತೀನಿ ಬಿಡು ಅಂತ ಎಲ್ಲ ಪಾಪಗಳನ್ನ ಮಾಡ್ಕೊಂಡು ಯಾರು ಜೀವಿಸ್ತಾರೋ ಅವ್ರು ಪರಲೋಕ ಹೋಗಲ್ಲ. ಅದಕ್ಕೆ ನಾನು ಆ ಪಾಯಿಂಟ್ ಹೇಳಿದ್ದು, ಎಷ್ಟು ಜನ ಹೋಗ್ತಾರೋ. ಬಟ್ ದಟ್ಸ್ ನಾಟ್ ಎ ಡಿಸ್ಕರೇಜಿಂಗ್ ಮೆಸೇಜ್. ಕಮಾನ್, ಇನ್ನೊಂದು ಮೆಸೇಜ್ ಇದೆ. ಅದೇನು ಗೊತ್ತಾ? ನೀ ಪರಲೋಕ ಹೋಗ್ತೀಯ, ಬಹಳ ಸಿಂಪಲ್. ನೀನು ಯೇಸು ಸ್ವಾಮಿ ನಂಬಬೇಕು, ಆತನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡು ಪ್ರತಿದಿನ, ಸ್ವಾಮಿ ನನ್ನ ಕೈನಲ್ಲಿ ಆಗಲ್ಲ, ಈ ಪಾಪದಿಂದ ಬಿಡುಗಡೆ ಆಗಕ್ಕಾಗಲ್ಲ, ನಂಗೆ ಸಹಾಯ ಮಾಡುವಂತ ಯಾರು ಪ್ರಯತ್ನ ಮಾಡ್ತಾರೋ ಯೇಸು ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನನಗೆ ಬೈಬಲ್ ಕೊಟ್ಟಿರೋದು, ಅದಕ್ಕೆ ನನಗೆ ನಿನಗೆ ಪ್ರಾರ್ಥನೆ ಕೊಟ್ಟಿರೋದು, ಅದಕ್ಕೆ ನನಗೆ ನಿನಗೆ ಫೆಲೋಶಿಪ್ ಕೊಟ್ಟಿರೋದು, ಅದಕ್ಕೆ ನನಗೆ ನಿನಗೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ, ಅದಕ್ಕೆ ನನಗೆ ನಿನಗೆ ಆಗಾಗ ಪ್ರಾರ್ಥನೆಗಳನ್ನ ದೇವರು ಕೊಟ್ಟಿದ್ದಾರೆ. ಯಾಕೆ? ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಕೈನಲ್ಲಿ ಆಗಲ್ಲ. ಕಮಾನ್, ನೀನು ಈ ಮೆಸೇಜ್ ಕೇಳು, ಆರಾಧನೆ ಆಡು, ನೀನು ದೇವರೊಂದಿಗಿರು, ದೇವರ ಮಕ್ಕಳೊಂದಿಗಿರು. ಅವ್ರಿಗೆ ಮಾಡಿದಂತ ಕಾರ್ಯ ನಾನು ನಿಮ್ಗೆ ಮಾಡ್ತೀನಿ, ಅವ್ರನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದೀನಿ, ನಿನ್ನೂ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ದೇವ್ರೇನ್ ಮಾಡ್ತಾರೆ, ನೀನು ಹೇಳೋರಾಗಿದ್ದಾರೆ. ಹೀಗಾಗಿ ನಿನಗೆ ನನಗೆ ಸಮಾಧಾನ ಇದೆ. ನಿನಗೆ ನನಗೆ ಲೋಕದಲ್ಲಿ ಏನೇನಿದೋ ದೇವರು ಸ್ತೋತ್ರ. ದೇವರು ಕೊಡ್ತಾರೆ, ಎಲ್ಲರೂ ಗಮನ ಮಾಡಿ, ದೇವರು ಕೊಡ್ತಾರೆ. ಆದರೆ ದೇವರು ತನ್ನ ಸಾನ್ನಿಧ್ಯದಿಂದ ನಿನ್ನನ್ನ ದೂರ ಮಾಡಲ್ಲ. ಸರಿನಾ? ಒಂದ್ ವೇಳೆ ಯಾರಾದ್ರೂ ಇವತ್ತು ದೂರ ಇದ್ರೆ ದೇವ್ರ ಬಳಿಗೆ ಓಡ್ ಬಂದ್ರೆ ಸಮಾಧಾನ ಇರಲ್ಲ, ದೇವ್ರ ಸಾನ್ನಿಧ್ಯ ಇಲ್ಲದೆ ಹೋದ್ರೆ. 4ನೇ ವಚನ ಓದೋಣ. ಈ ವಚನದಲ್ಲಿ ನಾವು 3 ಕಾರ್ಯಗಳನ್ನ ನಾವು ನೋಡ್ತೀವಿ. ದೇವರ ಸನ್ನಿಧಾನದಿಂದ ದೂರ ಹೋದ್ರೆ 3 ಕಾರ್ಯಗಳು ನೋಡ್ತೀವಿ. ಮಹೇಶ್ ತಗೊಳ್ಪ, ಆಮೇಲೆ ಸಿಮಿಯೋನ್, ರಾಜೇಂದ್ರ, ಆಮೇಲೆ ತಿರ್ಗಾ ಮುನ್ರಾಜು, ಅವ್ರ ಪಕ್ಕದಲ್ಲಿರೋರು ಹೋದ್ರಿ, ಮಹೇಶ್ ಹೋದ್ರಿ. ಈಗ 1ನೇದು, ದೇವ್ರ ಸನ್ನಿಧಾನದಿಂದ ದೂರ ಹೋದ್ರೆ ಏನಾಗುತ್ತೆ? ಎಸ್, 1, ದೇವ್ರ ಸನ್ನಿಧಾನದಿಂದ ದೂರ ಹೋದ್ರೆ ಬಿರುಗಾಳಿ ಬೀಸುತ್ತೆ, ದೇವರಲ್ಲಿದ್ರೆ ಗಾಳಿ ಬೀಸುತ್ತೆ. ಎಲ್ರೂ ಗಮನ ಇಡಿ.
ಯಾರಿಗೆ ಬಿರುಗಾಳಿ ಇದೆ ಗೊತ್ತಿಲ್ಲ, ಯಾರಿಗೆ ಗಾಳಿ ಬೀಸ್ತಾ ಇದೆ ಗೊತ್ತಿಲ್ಲ. ದೇರ್ ಇಸ್ ಡಿಫರೆನ್ಸ್ ದೇರ್. ವಿಂಡ್ ಅಂಡ್ ವಿಲ್ ವಿಂಡ್ ಅಂತ ಇದೆ. ಒಬ್ಬನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದನು, ಮಳೆ ಬಂತು, ಬಿರುಗಾಳಿ ಬೀಸ್ತು ಅಂತ ಬರಲಿಲ್ಲ. ಮತ್ತಾಯಿ 7ರಲ್ಲಿ ನೀವು ಕರೆಕ್ಟ್ ನೋಡ್ರಿ, ಮತ್ತಾಯಿ 7 ಲಾಸ್ಟ್ ನೀವು ನೋಡ್ಕೊಂಡ್ ಬಂದ್ರಿ. ಒಬ್ಬನು ಬಂಡೆ ಮೇಲೆ ಮನೆ ಕಟ್ತಾನೆ, ಅಂದ್ರೆ ಕ್ರಿಸ್ತನ ಮೇಲೆ ತನ್ನ ಮನೆಯನ್ನು ಕಟ್ತಾನೆ, ಕ್ರಿಸ್ತನಲ್ಲಿ ತನ್ನ ಮನೆಯನ್ನು ಕಟ್ತಾನೆ, ತನ್ನ ಜೀವಿತವನ್ನು ಕಟ್ತಾನೆ. ಅವನಿಗೆ ಬಿರುಗಾಳಿ ಬೀಸಲಿಲ್ಲ, ಗಾಳಿ ಬೀಸ್ತು 4 ಕಡೆ. ಆದ್ರೆ ದೇವರ ಸನ್ನಿಧಾನದಿಂದ ಯಾರಾದ್ರೂ ದೂರ ಹೋದ್ರೆ ಅವರಿಗೆ ಬಿರುಗಾಳಿ ಬೀಸುತ್ತೆ. ದಾಟ್ಸ್ ದ ಡಿಫರೆನ್ಸ್. ನಾನು ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೆ, ನಿನಗೆ ಬಿರುಗಾಳಿ ಬೀಸ್ತಾ ಇದೆಯಾ, ಗಾಳಿ ಬೀಸ್ತಾ ಇದೆಯಾ? ಬಿರುಗಾಳಿ ಬೀಸ್ತಾ ಇದ್ರೆ ಪ್ಲೀಸ್ ಚೆಕ್. ಅಯ್ಯೋ ದೇವರೇ, ಸ್ವಾಮಿ, ಎಲ್ಲಿ ನಾನು ನಿನ್ನ ಸಾನ್ನಿಧ್ಯದಿಂದ ದೂರ ಓಡಿ ಹೋಗಿದ್ದೀನಿ, ನನಗೆ ಸಹಾಯ ಮಾಡು. ಬಿರುಗಾಳಿ ಬೀಸಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ. ಗಾಳಿ ಬೀಸಿದ್ರೆ ದೇವರೇ ಬಂದು ಏನ್ ಮಾಡ್ತಾರೆ, ತಪ್ಪಿಸ್ತಾರೆ. 4 ಕಡೆಯಿಂದಲೂ ಗಾಳಿ ಬೀಸ್ತು, ಆದ್ರೆ ಅವನು ಬಿದ್ದೋಗಿಲ್ಲ. ಎಲ್ಲರೂ ಗಮನ ಇಡಿ. ಇವತ್ತು ನನ್ನ ಲೈಫ್ ಅನ್ನ ನಾವು ಚೆಕ್ ಮಾಡೋಣ. ಬಿರುಗಾಳಿ ಬೀಸ್ತಾ ಇದೆಯಾ ನನಗೆ, ನಿನ್ಗೆ? ಯೋನ ದೇವರ ಸನ್ನಿಧಾನದಿಂದ ದೂರ ಹೋದ, ಅವನಿಗೆ ಹಣ ಇತ್ತು, ಆದ್ರೆ ಬಿರುಗಾಳಿ ಬೀಸ್ತು. ಸೊ ಯಾವುದು ನಿನಗೆ ನನಗೆ ಆಗ್ತಾ ಇದೆ? 2. ದೇವರ ಸನ್ನಿಧಾನದಿಂದ ದೂರ ಹೋದ್ರೆ ಸಿಮೆಯೋನ್ ಏನಾಗುತ್ತೆ? ಹಡಗು ಒಡೆದು ಹೋಗುವ ಹಾಗಾಗುತ್ತೆ. ಬಿರುಗಾಳಿ ಬೀಸಿದ್ರೆ ಒಡೆದು ಹೋಗ್ತೀಯ. ಎಷ್ಟೋ ಜನಕ್ಕೆ ಕಷ್ಟ ಇದೆ, ಸಮಾಧಾನ ಇದೆ. ಆದ್ರೆ ಎಷ್ಟೋ ಜನಕ್ಕೆ ಕಷ್ಟ ಇದೆ, ಸಮಾಧಾನ ಹೋಯಿತು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ದೇವರ ಸನ್ನಿಧಾನದಿಂದ ದೂರ ಓಡಿ ಹೋಗಿದ್ದೀರಾ, ಬೈಬಲ್ ಓದ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಚರ್ಚ್ಗೆ ಬರ್ತಾ ಇಲ್ಲ, ದೇವರ ಮಕ್ಕಳ ಅನ್ಯೋನ್ಯತೆ ಬಿಟ್ಟಿದ್ದೀರಾ, ದಯವಿಟ್ಟು ಓಡಿ ಬನ್ನಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಅಪ್ಪಿಕೊಂಡು ಸ್ವೀಕಾರ ಮಾಡಿ ನಿಮಗೆ ಕಳೆದುಕೊಂಡಂಥ ಸಮಾಧಾನ ಸಂತೋಷವನ್ನು ಕೊಡೋರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿನ ಯಾರ್ಯಾರು ನಿನ್ನ ಸನ್ನಿಧಾನದಿಂದ ಓಡಿ ಹೋಗಿ ಅಥವಾ ನಿನ್ನ ಸನ್ನಿಧಿಗೆ ಪ್ರಥಮ ಸ್ಥಾನ ಕೊಡದೇನೆ ದೇವರಿನಿಂದ ದೂರ ಓಡಿ ಹೋಗಿದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರೆಲ್ಲರೂ ನಿನ್ನ ಮಕ್ಕಳು ಸ್ವಾಮಿ. ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರುವಾಗ ಅವರೆಲ್ಲರೂ ಸ್ವೀಕಾರ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಕೇಳಿ
ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ